ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ. ತುಂಬ ರಸಭರಿತವಾದಂಥ ಮಾವಿನಕಾಯಿ ಉಪ್ಪಿನಕಾಯಿ. ಇದು ಆಮ್ಲೆಟ್ ಮಾವಿನಕಾಯಿ ಅಂತ. ಆಮ್ಲೆಟ್ ಮಾವಿನಕಾಯಿ ತುಂಬ ದೊಡ್ಡದಾಗಿರುತ್ತೆ. ಆ ಥರ ಕಾಯಲ್ಲಿ ಇದನ್ನು ಹಾಕಿ 1 ವರ್ಷದವರೆಗೂ ಇಟ್ಕೊಂಡ್ರು ಕೆಡೋದಿಲ್ಲ. ಈ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ ಹಾಗೂ ರಸಭರಿತವಾಗಿರುತ್ತೆ ಈ ಮಾವಿನಕಾಯಿ ಉಪ್ಪಿನಕಾಯಿ. ಈ ಥರ ಮಾವಿನಕಾಯಲ್ಲಿ ಒಂದ್ಸರಿ ಉಪ್ಪಿನಕಾಯಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕ್ಕೊಂಡು ಬಳಸ್ಕೊಂಡ್ರೆ ಟೇಸ್ಟಿಯಾದಂಥ ಮಾವಿನಕಾಯಿ ಉಪ್ಪಿನಕಾಯಿ ಇದು. ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಇಲ್ಲಿ ಮಾವಿನಕಾಯಿ ತೊಗೊಂಡಿದ್ದೀನಿ ನೋಡಿ, ಇದು ಆಮ್ಲೆಟ್ ಮಾವಿನಕಾಯಿ ಅಂತ. ತುಂಬಾ ದಪ್ಪ ಇರುತ್ತೆ. ಒಂದು ಮಾವಿನಕಾಯಿ ಸುಮಾರು 300 ಗ್ರಾಮ್ ಅಷ್ಟು ತೂಕದಲ್ಲಿರುತ್ತೆ. ಅಷ್ಟು ದಪ್ಪ ಇರುತ್ತೆ ನೋಡಿ. ನನ್ನ ಕೈಯಲ್ಲಿ ಹಿಡಿದಿದ್ದೀನಿ, ನನ್ನ ಕೈ ತುಂಬ ಇದೆ. ಇದು 1/4 kg ಜಾಸ್ತಿ ಇರುತ್ತೆ ಈ ಮಾವಿನಕಾಯಿ. ಇದನ್ನು ಚಿಕ್ಕದಾಗಿ ಹೋಳು ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ವಲ್ಪ ದಪ್ಪವಾಗೇ ಇದೆ. ಇದು 1 ವರ್ಷ ಇಡೋದ್ರಿಂದ ಮೆತ್ತಗಾಗ್ಬಿಡುತ್ತೆ. 1 kg ಅಷ್ಟು ಹೋಳಾಗಿದೆ. ಇದಕ್ಕೆ 1/4 kg ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು 150ರಿಂದ 200 ಗ್ರಾಮ್ ಅಷ್ಟು ಖಾರದ ಪುಡಿ. ಇದು ಮನೆಯಲ್ಲೇ ಮಾಡಿದಂಥ ಖಾರದ ಪುಡಿ. 1 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಇದಕ್ಕೆ 2 ಸ್ಪೂನು ಸಾಸಿವೆ, 1/4 ಸ್ಪೂನಷ್ಟು ಮೆಂತ್ಯನ ಹುರಿದು ಪುಡಿ ಮಾಡಿದ್ದೀನಿ. ಈ ಪುಡಿನೂ ಇದಕ್ಕೆ ಹಾಕೋತಾಯಿದ್ದೀನಿ. ಇಲ್ಲಿ ಎಣ್ಣೆ ಬಳಸ್ತಾ ಇದ್ದೀನಿ. ಎಣ್ಣೆ ಇದು ಕಡಲೆಕಾಯಿ ಎಣ್ಣೆ ಆಗಿದೆ. ಕಡಲೆಕಾಯಿ ಎಣ್ಣೆ ಬದಲಾಗಿ ಸಾಸಿವೆ ಎಣ್ಣೆ ಬಳಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು 1/4 kg ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇದು 1 kg ಮಾವಿನಕಾಯಿ ಉಪ್ಪಿನಕಾಯಿ ಕ್ವಾಂಟಿಟಿನ ಹೇಳ್ತಾ ಇದ್ದೀನಿ ನಾನಿಲ್ಲಿ ಕರೆಕ್ಟಾಗಿ. ಮತ್ತು 1 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಈ ಬೆಲ್ಲದ ಪುಡಿ ಹಾಕೋದ್ರಿಂದ ಉಪ್ಪು, ಖಾರ, ಹುಳಿ ಎಲ್ಲನೂ ಬ್ಯಾಲೆನ್ಸ್ ಆಗುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ಉಪ್ಪಿನಕಾಯಿನೂ ಕೆಡೋದಿಲ್ಲ. ಹಾಗಾಗಿ ಇದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು. ಮಾವಿನಕಾಯಿನ ಮೊದಲು ಚೆನ್ನಾಗೇ ತೊಳ್ಕೊಂಡು ಒರೆಸ್ಕೊಂಡು ಸ್ವಲ್ಪನೂ ನೀರಿನ ಪಸೆ ಇಲ್ಲದೆ ಅದನ್ನು ಕಟ್ ಮಾಡಿದ್ದೀನಿ. ಮತ್ತು ಈ ಪಾತ್ರೆಗೂ ಎಲ್ಲ ನೀರಿನ ಪಸೆ ಇಲ್ಲದೆ ನೀಟಾಗೆ ಡ್ರೈ ಆಗಿರೋವಂಥ ಪಾತ್ರೆಗೆ ಹಾಕ್ಕೋಬೇಕು. ಹಂಗಾದ್ರೇ ಇದು ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ ಉಪ್ಪಿನಕಾಯಿ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಇದಕ್ಕೆ ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಅಂಟಿದೆ. ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡಬೇಕು. ಇದನ್ನು ಹೀಗೆ 1 ದಿನ ಬಿಡಬೇಕು. ಒಂದು ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಜಾಡಿ ಹಾಕಿ 1 ದಿನ ಹಾಗೆ ಬಿಟ್ಟರೆ ಅದು ರಸ ಚೆನ್ನಾಗೇ ಬಿಟ್ಕೊಳ್ಳುತ್ತೆ. ಡೈಲಿ ಇದನ್ನು 1 ವಾರದವರೆಗೂ ತಿರುಗಿಸ್ತಾ ಇರಬೇಕು. ತಿರುಗಿಸ್ಕೊಂಡು ಇಟ್ಕೊಂಡು ಆಮೇಲೆ ಸ್ವಲ್ಪ ಬೇಕಾಗುವಷ್ಟು ತೆಕ್ಕೊಂಡು ಸ್ವಲ್ಪ ಕ್ವಾಂಟಿಟಿಗೆ ಒಗ್ಗರಣೆ ಹಾಕ್ಕೊಂಡು ಡೈಲಿ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ನಾನು ನೀಟಾಗೆ ಮುಚ್ಚಿಡ್ತಾ ಇದ್ದೀನಿ. ಸ್ವಲ್ಪನೂ ಗಾಳಿ ಹೋಗಬಾರ್ದು. ಆ ಥರ ಪಿಕ್ಕಿ ಹಾಕಿ ಮುಚ್ಚಿಟ್ರೆ ಚೆನ್ನಾಗೇ ನೀರು ಬಿಟ್ಟು ಅದು ಉಪ್ಪು, ಖಾರ ಎಲ್ಲ ಅದಕ್ಕೆ ಹಿಡಿಯತ್ತೆ ನೋಡಿ. ಒಂದು ಬಾಕ್ಸ್ ಮುಚ್ಚಳ ಮುಚ್ಚಿ ನೀಟಾಗೆ ಎತ್ತಿಟ್ಬಿಡಬೇಕು. ಇದನ್ನು ತುಂಬ ಸೊಳ್ಳೆಗಳು ಎಲ್ಲ ಓಡಾಡೋ ಕಡೆ ಇಡಬಾರ್ದು. ಉಪ್ಪಿನಕಾಯಿ ಕೆಟ್ಟೋಗ್ಬಿಡುತ್ತೆ ನೋಡಿ. 1 ದಿನ ಆಗಿದೆ. ಇದು ಎಷ್ಟು ಚೆನ್ನಾಗೆ ರಸ ಬಿಟ್ಕೊಂಡಿದೆ. 1 ದಿನಕ್ಕೆ ಇಷ್ಟು ಬಂದಿದೆ. ಇದನ್ನು 1 ವಾರಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸುಮಾರು 3 ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕ್ತಾಯಿದ್ದೀನಿ. 1 ದಿನ ಆದಮೇಲೆ ಇದನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರು ಹಿಂಗನ್ನು ಹಾಕ್ಕೋಬೋದು. ಹಿಂಗಿನ ಪುಡಿ ಹಾಕೋದ್ರಿಂದ ಉಪ್ಪಿನಕಾಯಿನೂ ಕೆಡೋದಿಲ್ಲ. ಬೆಳ್ಳುಳ್ಳಿ ಇಷ್ಟಪಡೋರು ಬೆಳ್ಳುಳ್ಳಿ ಹಾಕಿದ್ರೆ ಒಳ್ಳೆ ಕಲರು, ಟೇಸ್ಟು, ಫ್ಲೇವರು ಬರುತ್ತೆ. ಇದನ್ನು ಮತ್ತೆ ಡೈಲಿ ತಿರುಗಿಸಿ 1 ವಾರದವರೆಗೂ ತಿರುಗಿಸಿ ಆಮೇಲೆ ಎತ್ತಿಟ್ಕೊಂಡು ಸ್ವಲ್ಪ ತೆಕ್ಕೊಂಡು ಸರ್ವ್ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲಿ ನೋಡಿ 1 ವಾರ ಆಗಿದೆ. ಇದು ಉಪ್ಪಿನಕಾಯಿ ಹಾಕಿ ಚೆನ್ನಾಗೆ ರಸ ಬಿಟ್ಟಿದೆ ನೋಡಿ. ಹೋಳಿಗಿಂತ ಮೇಲೆ ನಿಂತಿದೆ. ಟೇಸ್ಟ್ ಅಂತೂ ಸೂಪರಾಗಿ ಹುಳಿಯಾಗಿ ಅಲ್ಟಿಮೇಟಾಗಿದೆ ಇದು ಉಪ್ಪಿನಕಾಯಿ. ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ವಾರದ್ದು ಇದು. ಇದರಲ್ಲಿ ಸ್ವಲ್ಪ ತೆಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಬಳಸ್ಕೊತಾ ಇದ್ದೀನಿ ಡೈಲಿ ಬಳಸೋಕ್ಕೆ. ನಿಮಗೆ ನನ್ನ ಉಪ್ಪಿನಕಾಯಿ ರೆಸಿಪಿ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ. ರಸಭರಿತವಾದಂಥ ರುಚಿಯಾದ ಉಪ್ಪಿನಕಾಯಿ. ಈ ಥರ ಆಮ್ಲೆಟ್ ಕಾಯಿ ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ. ರುಚಿಯಾದ ಉಪ್ಪಿನಕಾಯಿ ರೆಡಿ ಆಗಿದೆ. 1 kg ಕ್ವಾಂಟಿಟಿಲಿ ಇಲ್ಲಿ ನಾನು ತೋರಿಸಿದ್ದೀನಿ ಕರೆಕ್ಟ್ ಅಳತೆಯಲ್ಲಿ. ನಾನು ತೋರಿಸಿರೋ ಅಳತೆಯಲ್ಲಿ ಹಾಕಿ ನೋಡಿ, ಕರೆಕ್ಟಾಗಿ ಬರುತ್ತೆ ಉಪ್ಪಿನಕಾಯಿ. ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ. ಇದನ್ನು ಬಿಸಿ ಅನ್ನದ ಜೊತೆನೂ ಕಲಿಸ್ಕೊಂಡು ಟೇಸ್ಟ್ ಮಾಡ್ಬೋದು ನೋಡಿ. ನಾನೀಗ ಅನ್ನಕ್ಕೆ ಹಾಕಿ ಕಲಸಿ ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆ ಟೇಸ್ಟಿ ಹುಳಿ ಉಪ್ಪಿನಕಾಯಿ ಇದು. ಆಂಧ್ರಗಳ ಕಡೆ ಅನ್ನಕ್ಕೆ ಇದನ್ನು ಕಲಿಸ್ಕೊಂಡು ಟೇಸ್ಟ್ ಮಾಡ್ತಾರೆ. ನಾವು ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ತೀವಿ ನೋಡಿ.